ಮಾಲೆ. ನೋಡ್ರಿಲ್ಲಿ ನಾವು ಮಾತನಾಡುವ ಮಾತು ಆಗಿರ್ಬೋದು, ಬರೆಯುವ ಬರಹ ವಾಕ್ಯಗಳಾಗಿರುತ್ತವೆ. ಪೂರ್ಣ ಅರ್ಥವನ್ನ ಕೊಡುವಂತಹ ಪದಗಳ ಗುಂಪಿಗೆ ನಾವೇನಂತ ಕರಿತೀವಿ? ವಾಕ್ಯ ಅಂತ ಕರಿತೀವಿ. ಅಪೂರ್ಣವಾದರೂ ಹೊಂದಿಕೆಯುಳ್ಳ ಅರ್ಥವನ್ನ ಕೊಡುವ ಪದಗಳ ಗುಂಪಿಗೆ ನಾವು ಪದ ಸಮುಚ್ಚಯ ಎಂದು ಹೆಸರು. ಪದಗಳು ಏನಾಗಿರ್ತಾವ ಹಂಗಂದ್ರ ಅಕ್ಷರಗಳಿಂದ ಕೂಡಿರ್ತಾವ. ನೋಡ್ರಿ, ಒಂದೊಂದು ಪದ ಅಮ್ಮ, ಹೌದಿಲ್ಲ? ಒಂದೊಂದು ಅಕ್ಷರದಿಂದ ಏನಾಗಿದಾವು? ಪದಗಳು ಕೂಡಿದಾವ. ಅಂದ್ರೆ ಈ ಪದಗಳ ಒಂದು ಅಕ್ಷರಗಳಿಂದ ಕೂಡಿರ್ತಾವ. ಅಕ್ಷರ ಎಂದರೆ ನಾಶವಿಲ್ಲದ್ದು, ವಿನಾಶವಿಲ್ಲದ್ದು. ಅಕ್ಷರ ಅಂತಂದ್ರೆ ಏನ ಹಂಗಂದ್ರ ನಾಶವಿಲ್ಲದ್ದು. ಅಕ್ಷರಗಳಿಗೆ ಇನ್ನೊಂದು ಹೆಸರು ಏನಂತ ಕರಿತೀವಿ ನಾವು? ವರ್ಣ ಅಂತ ಕರಿತೀವಿ. ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ವರ್ಣ ಅಂತಂದು ಹೆಸರು ಕರಿತೀವಿ. ಈ ಒಂದು ಕನ್ನಡ ವರ್ಣಮಾಲೆ, ಅಕ್ಷರ ಮಾಲೆ. ಆಧುನಿಕ ಕನ್ನಡದಲ್ಲಿ ನಾವು ಒಟ್ಟು ಕನ್ನಡ ವರ್ಣಮಾಲೆಯಲ್ಲಿ 3 ವಿಧಗಳು. ಹಂಗಂದ್ರೆ ಯಾವ್ಯಾವಪ್ಪ ಅವು? ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ನೋಡ್ರಿ, ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಸ್ವರಗಳ ಸಂಖ್ಯೆ ಎಷ್ಟು ಅಲ್ಲಿ? 13. ವ್ಯಂಜನಗಳು ಎಷ್ಟು? 34. ಯೋಗವಾಹಗಳು ಎಷ್ಟು? 2. ಹಾಗಂದ್ರೆ ಅದ್ರಲ್ಲೇ ಮೊದಲೇದಾಗಿ ಸ್ವರಗಳ ಬಗ್ಗೆ ನಾವೇನ್ ಮಾಡೋಣ? ಅಭ್ಯಾಸವನ್ನ ಮಾಡೋಣ ಇವತ್ತಿನ. ಹಂಗಂದ್ರ ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ಸ್ವರಗಳು ಅಂತ ಕರಿತೀವಿ. ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತ ಅಕ್ಷರಗಳು, ಯಾವುದರ ಸಹಾಯವಿಲ್ಲದೆ ಅವೇನ್ ಮಾಡ್ತಾವ? ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತವ. ಅಂತಹ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ಸ್ವರಗಳು ಎಂದು ಕರಿತೀವಿ. ಅವು ಯಾವ್ಯಾವ ಹಂಗಂದ್ರ ಅ, ಆ, ಇ, ಈ, ಉ, ಊ, ರು, ಎ, ಏ, ಐ, ಓ, ಓ, ಔ. ಅರ್ಥ ಆಯ್ತ್ರಿ ಎಲ್ಲರಿಗೆ? ನೋಡ್ರಿ, ಅ, ಆ, ಇ, ಈ, ಉ, ಊ, ರು, ಎ, ಏ, ಐ, ಓ, ಓ, ಔ. ಈ 13 ಸ್ವರ ಅಕ್ಷರಗಳನ್ನ ನಾವೇನಂತ ಕರಿತೀವಿ ಹಂಗಂದ್ರ ಸ್ವರಗಳೆಂದು ಕರಿತೀವಿ. ಅರ್ಥ ಆಯ್ತಲ್ಲ ಎಲ್ರು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತವು. ಯಾವುಗಳ ಸಹಾಯವಿಲ್ಲದೆ ಏನ್ ಮಾಡ್ತವು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತವ. ಆದ್ದರಿಂದ ಈ 13 ಅಕ್ಷರಗಳನ್ನ ನಾವೇನಂತ ಕರಿತೀವಿ? ಸ್ವರಗಳು ಅಂತ ಕರಿತೀವಿ. ಪರಿಚಯ ಆಯ್ತಲ್ಲ ಸ್ವರಗಳು? ಹಂಗಂದ್ರ ಅದಿಂದ ಅವರೆಗಿನ ಅಕ್ಷರಗಳನ್ನ ನಾವೇನಂತ ಕರಿತೀವಿ? ಸ್ವರಗಳು ಅಂತ ಕರಿತೀವಿ. ಒಟ್ಟು ಸ್ವರಗಳ ಸಂಖ್ಯೆ ಎಷ್ಟು ಹಂಗಂದ್ರ 13. ಸ್ವರಗಳ ಸಂಖ್ಯೆ ಎಷ್ಟು? 13. ಹಂಗಂದ್ರೆ ಮತ್ತೆ ನಾವ್ ಇದರಲ್ಲಿ ಸ್ವರಗಳಲ್ಲೇ ಮತ್ತೆ ನಾವ್ ಎಷ್ಟು ವಿಧಗಳಾಗಿ ವಿಂಗಡಿಸ್ತೀವಿ? 2 ವಿಧಗಳಾಗಿ ವಿಂಗಡಿಸ್ತೀವಿ. ಸ್ವರಗಳಲ್ಲೇ ಎಷ್ಟು ವಿಧಗಳಾಗಿ ವಿಂಗಡಿಸ್ತೀವಿ ಹಂಗಂದ್ರ 2 ವಿಧಗಳಾಗಿ ವಿಂಗಡಿಸ್ತೀವಿ. ಅವ್ಯಾವ್ಯಾವು? ರಸ್ವ ಸ್ವರ, ದೀರ್ಘ ಸ್ವರ. ರಸ್ವ ಸ್ವರ, ಇನ್ನೊಂದ್ ಯಾವ್ದು?